ಎಸ್ ನಾವು ಗಮನಿಸ್ತಾ ಇದ್ದೀವಿ ಈಗ ಬಂಡೆ ಮಹಾಕಾಳಿ ಟ್ರಸ್ಟಿಯೊಬ್ಬರು ಮಾಡಿರುವಂಥ ಹಲ್ಲೆ ಮತ್ತು ಕಿಡ್ನಾಪ್ ಪ್ರಕರಣ ಇದು. ಜಸ್ಟ್ ಪಾಸ್ ಕೇಳಿದ್ದಕ್ಕೆ ಟ್ರಸ್ಟಿ ಶಶಿಕುಮಾರ್ ರಮೇಶ್ ಬಾಬು ಎನ್ನುವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ವಿಚಾರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೇವಲ ಪಾಸ್ ಕೇಳಿದರೆ ಹೊಡೆದು ಬಿಡ್ತಾರ? ದಿನನಿತ್ಯ ನೂರಾರು ಜನ ಪಾಸ್ ಕೇಳ್ತಾರಪ್ಪ ಟ್ರಸ್ಟಿಯನ್ನು. ಅಂದರೆ ನಾವು ಎಲ್ಲ ಆ್ಯಂಗಲಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ನೂರಾರು ಜನ ಪಾಸ್ ಕೇಳ್ತಾ ಇರ್ತಾರೆ ಟ್ರಸ್ಟಿಯನ್ನು. ಇದ್ದರೆ ಇದೆ ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತಾರೆ. ಇದ್ದರೆ ಕೊಡ್ತಾರೆ, ಇಲ್ಲ ಅಂದರೆ ಕೊಡಲ್ಲ. ಇದು ಮಾಮೂಲಿಯಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಆದರೆ ರಮೇಶ್ ಬಾಬು ಅವ್ರು ಏನು ಮಾಡ್ತಾರೆ, ಪಾಸ್ ಕೇಳ್ತಾರೆ. ಆಗ ದೇಗುಲದ ಟ್ರಸ್ಟಿ ಶಶಿಕುಮಾರ್ ಹೇಳ್ತಾರೆ ಇಲ್ಲಪ್ಪ ಅಂತ ಹೇಳಿ. ಅದಕ್ಕೆ ಬಾಯಿಗೆ ಬಂದ ಹಾಗೆ ಈ ರಮೇಶ್ ಬಾಬು ಅವರು ಶಶಿಕುಮಾರ್ ಅವರನ್ನು ನಿಂದಿಸ್ತಾರಂತೆ. ಅವಾಚ್ಯ ಶಬ್ದಗಳಿಂದ, ಕೇಳಕ್ಕಾಗಲ್ಲ ಅಂಥ ಶಬ್ದಗಳಿಂದೆಲ್ಲ ನಿಂದಿಸ್ತಾರಂತೆ. ಆ ಆರೋಪವೂ ಕೂಡ ಇದೆ. ಕೇವಲ ಟ್ರಸ್ಟಿಯದ್ದೇ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಅಂದರೆ ಟ್ರಸ್ಟಿ ಶಶಿಕುಮಾರ್ ಕಿಡ್ನಾಪ್ ಮಾಡಿದ್ದು, ಹಲ್ಲೆ ಮಾಡಿದ್ದು ಭಾಳ ದೊಡ್ಡ ತಪ್ಪು. ಅದರಲ್ಲಿ ಯಾವುದೇ ರೀತಿಯಾದಂಥ ಸಮರ್ಥನೆ ಇಲ್ಲ, ನಾವು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಆದರೆ ರಮೇಶ್ ಬಾಬು ಮಾಡಿರೋದು ಕೂಡ ತಪ್ಪೇ. ಪಾಸ್ ಕೊಟ್ಟಿಲ್ಲ ಅಂದಾಗ ಸೈಲೆಂಟಾಗಿ ಇರಬೇಕಾಗಿತ್ತು. ಅದನ್ನು ಬಿಟ್ಟು ಯಾಕೆ ಅವಾಚ್ಯ ಶಬ್ದಗಳಿಂದ ಶಶಿಕುಮಾರ್ ಅವರನ್ನು ನಿಂದಿಸಿದ್ರು, ಕೆಟ್ಟದಾಗ ಬೈದರು? ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಆ ರೀತಿಯಾಗೆಲ್ಲ ಬೈದಿದ್ದಾರಂತೆ. ಸೊ ಹಂಗಿದ್ದಾಗ ಯಾವುದೇ ಮನುಷ್ಯನಿಗಾದರೂ ಕೋಪ ಬರೋದು ಸಹಜ. ಅದೇ ರೀತಿಯಾಗಿ ಟ್ರಸ್ಟಿ ಶಶಿಕುಮಾರ್ಗೂ ಕೂಡ ಸಿಟ್ಟು ಬಂದಿದೆ. ಸಿಟ್ಟು ಬಂದು ಏನು ಮಾಡಿದ್ದಾರೆ ಶಶಿಕುಮಾರ್? ಈ ರಮೇಶ್ ಬಾಬು ಚಾಮರಾಜಪೇಟೆಯಲ್ಲೇನೋ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ, ಕೆಲಸ ಮಾಡ್ಕೊಂಡಿದ್ರಂತೆ. ಎಸ್ ನೋಡಿ, ಚಾಮರಾಜಪೇಟೆಯಲ್ಲಿ ಹಲ್ಲೆಗೊಳಗಾಗಿರುವಂಥ ವ್ಯಕ್ತಿ ರಮೇಶ್ ಬಾಬು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವರು. ಇವರು ಪಾಸ್ ಕೇಳಿದ್ದಕ್ಕೆ ಕೊಟ್ಟಿಲ್ಲ. ಆ ಹಿನ್ನೆಲೆಯಲ್ಲಿ ಸಿಟ್ಟು ಬಂದು ಟ್ರಸ್ಟಿ ಶಶಿಕುಮಾರ್ ಅವರಿಗೆ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ. ಹಾಗಾಗಿನೇ ಈ ಟ್ರಸ್ಟಿ ಶಶಿಕುಮಾರ್ ಏನು ಮಾಡಿದ್ದಾರೆ, ಒಂದಿಷ್ಟು ಜನ ಹುಡುಗರನ್ನ ಹಾಕ್ಕೊಂಡು, ಅಂದರೆ ಒಂದಿಷ್ಟು ಜನ ರೌಡಿಗಳ ಥರ ಇರೋವಂಥ ಹುಡುಗರನ್ನ ಹಾಕ್ಕೊಂಡು ಬಂದು ಗ್ಯಾರೇಜ್ನಲ್ಲಿ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಏನೋ ಹಿಂಗೆ ಬೈತೀಯ ನನ್ನನ್ನು, ಏನು ಮಾಡಿದ್ದೀನಿ ನಾನು ನಿನಗೆ ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ. ಇಬ್ಬರ ನಡುವೆ ಮಾತಿನ ಚಕಮಕಿ ಶುರುವಾಗುತ್ತೆ. ಅದಾದ ನಂತರ ಕೈ ಮಿಲಾಯಿಸ್ಬಿಡ್ತಾರೆ ಇಬ್ಬರು ಕೂಡ. ಅಂದರೆ ಆ ಮಾತಿನ ಚಕಮಕಿ ತಾರಕಕ್ಕೆ ಏರ್ಬಿಡುತ್ತೆ. ಅದು ಇಬ್ಬರು ಕೂಡ ಸೈಲೆಂಟ್ ಆಗಲ್ಲ. ಹಾಗಾಗಿ ಹುಡುಗರನ್ನ ಬೇರೆ ಕರ್ಕೊಂಡು ಬಂದಿರ್ತಾರೆ ಟ್ರಸ್ಟಿ ಶಶಿಕುಮಾರ್. ಸೊ ಅದೇ ಧೈರ್ಯದ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಂತೆ ರಮೇಶ್ ಬಾಬುನ. ಶಶಿಕುಮಾರ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಲ್ಲೂ ಕೂಡ ಹಲ್ಲೆ ಮಾಡಿ, ಅದಾದ ನಂತರ ಚಾಮರಾಜಪೇಟೆಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿಯಾಗ ನನಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ ಈ ವ್ಯಕ್ತಿ, ಈ ರೀತಿಯಾಗೆಲ್ಲ ಹೇಳಿದಾರಂತೆ ಪೊಲೀಸ್ ಸ್ಟೇಷನ್ನಲ್ಲಿ. ಅಂದರೆ ಒಂದು ಕಡೆ ರಮೇಶ್ ಬಾಬುದು ಕೂಡ ತಪ್ಪಿದೆ ಇಲ್ಲಿ, ಮತ್ತೊಂದು ಕಡೆ ಟ್ರಸ್ಟಿ ಶಶಿಕುಮಾರ್ ಅವರದ್ದು ಕೂಡ ತಪ್ಪು. ಅಂದರೆ ಮೊದಲು ಇಲ್ಲಿ ಶುರು ಮಾಡಿದ್ದೆ ರಮೇಶ್ ಬಾಬು ಅಂತ ಹೇಳ್ಬೋದು. ಈ ಪ್ರಕರಣನ ಗಮನಿಸ್ತಾ ಇದ್ರೆ ಸೂಕ್ಷ್ಮವಾಗಿ ಶುರು ಮಾಡಿದ್ದೆ ರಮೇಶ್ ಬಾಬು. ಪಾಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಹೇಗೆ ಬೇಕೋ ಹಾಗೆ ಮಾತಾಡೋಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು? ಹೇಗೆ ಬೇಕೋ ಹಾಗೆ ಮಾತಾಡ್ಬಿಡ್ಬೋದಾ? ಈಗ ಫಾರ್ ಎಕ್ಸಾಂಪಲ್ ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತೀವಪ್ಪ ನಾವು, ಧರ್ಮಸ್ಥಳಕ್ಕೋ ಕುಕ್ಕೆ ಸುಬ್ರಹ್ಮಣ್ಯಗೋ ಎಲ್ಲಾದರೂ ಹೋಗ್ತೀವಿ, ಇಲ್ಲ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಎಲ್ಲಾದರೂ ಹೋಗ್ತೀವಿ. ಆಗ ಪಾಸ್ ಕೊಡಿ ಅಂತೀವಿ, ಕೊಡಲ್ಲ, ಖಾಲಿ ಆಗಿದೆ ಅಥವಾ ಇನ್ನೇನೋ ಕಾರಣ ಹೇಳ್ತಾರೆ. ಆಗ ಅಲ್ಲೇ ನಿಂತು ಬಾಯಿಗೆ ಬಂದಂಗೆ ಆ ಟ್ರಸ್ಟಿಗಳ ವಿರುದ್ಧ ಮಾತಾಡ್ಬಿಟ್ರೆ ಸುಮ್ಮನೆ ಬಿಡ್ತಾರ? ನಮ್ಮನ್ನು ಸುಮ್ಮನೆ ಬಿಡ್ತಾರ? ಇಲ್ಲ ತಾನೆ. ಅದೇ ರೀತಿಯಾಗಿ ಆಗಿರೋದಿದು, ಬೇಕಾಬಿಟ್ಟಿಯಾಗಿ. ಆದರೆ ಅಸಲಿ ಕಾರಣಗಳು ನಮಗೆ ಗೊತ್ತಿರುವಂಥ ಕಾರಣಗಳು ಇಷ್ಟಿದೆ. ಆದರೆ ಅಸಲಿ ಕಾರಣಗಳನ್ನು ರಮೇಶ್ ಬಾಬು ಅವರೇ ಹೇಳಬೇಕು. ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಪಡ್ತಾ ಇದ್ದೀವಿ, ರಮೇಶ್ ಬಾಬು ಅವರನ್ನು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ಅವರು ಸಿಗ್ತಾರೆ. ಸೊ ಅವ್ರನ್ನೇ ಕೇಳೋಣ ಏನಾಗಿದೆ.
ಏನು ಕಾರಣ ಇದಕ್ಕೆ? ನೀವೇನು ಮಾಡಿದ್ರಿ? ಸುಮ್ಮನೆ ಟ್ರಸ್ಟಿ ಬಂದು ನಿಮ್ಮನ್ನು ಹೊಡೆದು ಬಿಟ್ರ? ಅವ್ರದ್ದೇನು ತಪ್ಪಿದೆ? ನಿಮ್ದೇನು ತಪ್ಪಿದೆ? ಕಿಡ್ನಾಪ್ ಮಾಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗಿದ್ರು? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಇನ್ನು ನೂರಾರು ಪ್ರಶ್ನೆಗಳಿದ್ದಾವೆ ಅವ್ರನ್ನ ಕೇಳೋದು. ಯಾಕೆ ಅಂತ ಹೇಳಿದರೆ ಈಗ ಕಾರಣಗಳಿಷ್ಟೇ. ಒಂದು, ದೇವಸ್ಥಾನದ ಪಾಸ್ ಕೊಟ್ಟಿಲ್ಲ ಅನ್ನೋದೊಂದೇ ಕಾರಣ ಅದು. ಅದೇ ವಿಚಾರಕ್ಕೆ ಏನಾದರೂ ಜಗಳ ಆಗ್ಬಿಟ್ಟಿದ್ರೆ ಭಾಳ ಸಿಲ್ಲಿ ಆಗ್ಬಿಡ್ತಾರೆ ಅವರು. ಬಂಡೆ ಮಹಾಕಾಳಿ ಟೆಂಪಲ್ಗೆ ನಾವೆಲ್ಲ ಹೋಗಿದ್ದೀವಪ್ಪ, ಆದರೆ ಪಾಸ್ ಯಾಕೆ ತಗೊಂಡ್ರು ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಅಂದರೆ ಸಹಜವಾಗಿ ರಶ್ ಇರುತ್ತೆ, ರಶ್ ಅಂತೂ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದರೆ ಬೆಂಗಳೂರಿನ ಜನ ಭಾಳ ಆರಾಧಿಸುವಂಥ ದೇವತೆ ಬಂಡೆ ಮಹಾಕಾಳಿ. ಹಾಗಾಗಿ ಪ್ರತಿನಿತ್ಯವೂ ಕೂಡ ರಶ್ ಇದ್ದೇ ಇರುತ್ತೆ. ಆದರೆ ಯಾವ ಕಾರಣಕ್ಕಾಗಿ ಅವರು ಪಾಸ್ ಕೇಳಿದರು ಅಂದರೆ ಭಾಳ ರಶ್ ಇತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಏನಾದರೂ ಪಾಸ್ ಕೇಳಿರಬಹುದು ಅಂತ ಅಂದ್ಕೊಳ್ಳೋಣ. ಸೊ ರಶ್ ಇದ್ದಾಗ ಏನಾಗುತ್ತೆ, ಭಕ್ತಾದಿಗಳು ಭಾಳ ಬಂದಾಗ ಪಾಸ್ಗಳೆಲ್ಲ ಖಾಲಿ ಆಗಿಬಿಟ್ಟಿರ್ತವೆ. ಅಂದರೆ ಡೈರೆಕ್ಟ್ ದರ್ಶನಕ್ಕೆ ಪಾಸ್ಗಳನ್ನು ತಗೋತಾರೆ ಕೆಲವರು. ಸೊ ಅದೇ ರೀತಿಯಾಗಿ ನನ್ನ ಸ್ನೇಹಿತರು ಬರ್ತಾ ಇದ್ದಾರೆ, ಪಾಸ್ ಕೊಡಿ ಅಂತ ಹೇಳಿ ಈ ರಮೇಶ್ ಹಲ್ಲೆಗೊಳಗಾದಂಥ ವ್ಯಕ್ತಿ ಕೇಳಿರ್ತಾರೆ ಟ್ರಸ್ಟಿಯನ್ನು. ಅಲ್ಲಿಂದ ಶುರುವಾಗಿರುವಂಥ ಗಲಾಟೆ ಇದು, ಅಲ್ಲಿಂದ ಶುರುವಾಗಿರುವಂಥ ವಿಚಾರ ಇದು. ರಮೇಶ್ ಬಾಬು ಏನು ದೊಡ್ಡ ಬಿಸ್ನೆಸ್ ಮನ್ನ ಇಲ್ಲ, ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ಕೊಂಡಿರುವಂಥ ವ್ಯಕ್ತಿ ಇತ್ತ. ಏನೋ ಸ್ವಲ್ಪ ಮನವಿ ಮಾಡಿಕೊಂಡ್ರೆ, ತಗ್ಗಿ ಬಗ್ಗೆ ನಡೆದ್ರೆ ಪಾಸ್ಗಳು ಸಿಗ್ತವೆ, ಅಥವಾ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಪಾಸ್ಗಳು ಸಿಗ್ತವೆ. ಎಂಥ ಮನುಷ್ಯ ಆದರೂ ಕರೆಗೆ ಕೊಡ್ತಾನೆ. ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದರೆ ಇನ್ಯಾರು ಕೊಡ್ತಾರೆ? ಇದ್ರೂ ಕೊಡಲ್ಲ. ಹಂಗಾಗಿದೆ ಇದು. ಜೋರ ಬಿಡು, ಹಂಗೆ ಹಿಂಗೆ ಬಿಡುತ್ತೆ ಗೊತ್ತಾ? ಬಿಡು ಕಣ್ಬಿಡ ಆವಾಗ ಫೋಟೋ ಹಿಡಿ. ಹಂಗೆ ಜೋರ ಬಿಡು, ಹಂಗೆ ಹಿಂಗೆ ಬಿಡುತ್ತೆ ಗೊತ್ತಾ? ಬಿಡು ಕಣ್ಬಿಡ ಆವಾಗ ಫೋಟೋ ಹಿಡಿ. ಹಂಗೆ ಜೋರ ಬಿಡು, ಹಂಗೆ ಹಿಂಗೆ ಬಿಡುತ್ತೆ ಗೊತ್ತಾ? ಬಿಡು ಕಣ್ಬಿಡ ಆವಾಗ ಫೋಟೋ ಹಿಡಿ. ಹಂಗೆ ಜೋರ ಬಿಡು, ಹಂಗೆ ಹಿಂಗೆ ಬಿಡುತ್ತೆ ಗೊತ್ತಾ? ಬಿಡು ಕಣ್ಬಿಡ ಆವಾಗ ಫೋಟೋ ಹಿಡಿ. ಎಸ್, ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ರಮೇಶ್ ಬಾಬು ಅನ್ನೋ ವ್ಯಕ್ತಿ, ಅವ್ರ ಮೇಲೇ ಹಲ್ಲೆ ಆಗಿರೋದು. ಅದು ಕೂಡ ಟ್ರಸ್ಟಿ ಶಶಿಕುಮಾರ್ ಅವರಿಂದ. ಒಂದು 4-5 ಜನ ಹುಡುಗರನ್ನ ಕರ್ಕೊಂಡು ಬಂದು ಗ್ಯಾರೇಜ್ ಬಳಿ ಹೋಗಿ ಗಲಾಟೆ ಮಾಡಿದ್ದಾರೆ. ಅದಾದ ನಂತರ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಹಲ್ಲೆ ಅಂತೂ ಮಾಡಿದ್ದಾರೆ ಈ ರಮೇಶ್ ಬಾಬು ಅನ್ನೋ ವ್ಯಕ್ತಿಯ ಮೇಲೆ. ಸೊ ಅದಾದ ನಂತರ ಮಾಡಿರುವಂಥ ಒಂದು ವಿಡಿಯೋ ಇದು. ಹೇಗೆ ಹೊಡೆದಿದ್ದಾರೆ ಅಂದರೆ ಮುಖಕ್ಕೆಲ್ಲ ಹೊಡೆದಿದ್ದಾರೆ, ಹಾಗಾಗಿ ಪೆಟ್ಟಾಗಿದೆ ಅಂತ ಹೇಳಿ ಆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಅದು. ಈ ಘಟನೆ ಇದೆಯಲ್ಲ, ನಿಜಕ್ಕೂ ಆಶ್ಚರ್ಯ ಇದು. ಯಾಕೆ ಅಂತ ಹೇಳಿದರೆ ಇಂಥ ಸಿಲ್ಲಿ ಮ್ಯಾಟ್ರ್ಗಳಿಗೆಲ್ಲ ಜಗಳ ಆಡ್ತಾರೆ, ಹೊಡೆದಾಡ್ಕೊಳ್ತಾರೆ, ಕಿಡ್ನಾಪ್ ಮಾಡೋ ಲೆವೆಲ್ಗೆ ಬರ್ತಾರೆ ಅಂತ ಅಂದರೆ ಅವರ ಮಾನಸಿಕತೆಯನ್ನು ನಾವು ಅರಿತುಕೊಳ್ಬೇಕಾಗುತ್ತೆ. ಟ್ರಸ್ಟಿ ಶಶಿಕುಮಾರ್ ಅಂದರೆ ರಮೇಶ್ ಬಾಬು ಏನೇ ಮಾತಾಡಿದರೂ ಕೂಡ ಟ್ರಸ್ಟಿ ಶಶಿಕುಮಾರ್ ಒಂದು ಕಾನೂನು ಪ್ರಕಾರ ಹೋಗಬೇಕಾಗಿತ್ತು. ಅವರೇ ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದು ಕೂಡ ಇಲ್ಲಿ ತಪ್ಪಾಗುತ್ತೆ. ಅವರೇ ಬಂದು ಹೊಡೆಯೋದಕ್ಕೆ ಹೋಗಿ ಹೊಡೆದು 4-5 ಜನ ಹುಡುಗರನ್ನ ಕರ್ಕೊಂಡು ಬಂದು ಹೆದರಿಸಿ ಬೆದರಿಸಿ ಇದನ್ನೆಲ್ಲ ಮಾಡಿದ್ದಾರೆ. ಇದನ್ನು ಮೀರಿ ಕಿಡ್ನಾಪ್ ಕೂಡ ಮಾಡಿದ್ದಾರೆ ಅಂತ ಅಂದರೆ ಅದು ದೊಡ್ಡ ತಪ್ಪಾಗ್ಬಿಡುತ್ತೆ. ಯಾವುದೇ ವ್ಯಕ್ತಿ ಆದರೂ ಕೂಡ ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬಾರ್ದು. ಮತ್ತು ರಮೇಶ್ ಬಾಬು ಕೂಡ ಅಷ್ಟೇ, ಪಾಸ್ ಕೊಟ್ಟಿಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದ್ಬಿಟ್ರೆ ಅವರು ಕೂಡ ಈ ರೀತಿಯಾಗಿ ಮಾತಾಡೋಕ್ಕೆ ಹೋಗಬಾರ್ದಾಗಿತ್ತು. ಆದರೆ ಮಾತಾಡಿದ್ದಾರೆ, ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ. ಜಸ್ಟ್ ಈಗೋ ಅಂದರೆ ಒಂದು ನಾನು ಪ್ರತಿಷ್ಠೆ ಅನ್ನೋದು ಬಂದ್ಬಿಟ್ಟಿದೆ ಇಬ್ಬರ ನಡುವೆ. ಹಾಗಾಗಿನೇ ಇದು ಈ ಗಲಾಟೆಗೆ
ಮುನ್ನುಡಿ ಬರೆದಿರೋದು. ಆವಾಗ ಫೋಟೋ ತೆಗಿ. ಕಣ್ಣು ಜೋರ ಬಿಡು. ಕಣ್ಣಿರೋದು ಹಿಂಗೆ ಬಿಡುತ್ತೆ ಗೊತ್ತಾ? ಬಿಡು ಕಣ್ಣು ಬಿಡ. ಆವಾಗ ಫೋಟೋ ತೆಗಿ. ಕಣ್ಣು ಜೋರ ಬಿಡು.